ಈಗ ಸಮಯ ಬಂದು ಬೆಳಿಗ್ಗೆ 6 ಗಂಟೆ ಆಗಿದೆ. ನಾವು ಧರ್ಮಸ್ಥಳ ಬಿಟ್ಟು ಕುಕ್ಕೆಕೊಡೆಗೆ ಹೊರಟಿದ್ದೀವಿ. ರಾತ್ರಿಯಲ್ಲಿ ಭಾರಿ ಮಳೆ ಆಗಿದೆ. ಈಗಲೂ ಕೂಡ ಭಾರಿ ಮಳೆ ಆಗುವ ಮುನ್ಸೂಚನೆ ಆಗಿದೆ. ದಂಡೆಯ ಬದಿಯಲ್ಲಿಯೇ ತಮ್ಮ ಪವಿತ್ರವಾದ ಸ್ನಾನವನ್ನು ಮುಗಿಸಿ ಶ್ರೀ ಸ್ವಾಮಿಯ ದರ್ಶನಕ್ಕೆ ತೆರಳಬೇಕು. ಚಿಕ್ಕ ಮಕ್ಕಳನ್ನು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರ್ನಾಟಕದ ಹುಡುಗ ಹರೀಶ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಊರ್ ಫ್ರೆಂಡ್ ಫಿಟ್ನೆಸ್ಗೆ ಸ್ವಾಗತ. ಈಗ ಟೈಮ್ ಬಂದು 6:30. ನಾವೀಗ ಧರ್ಮಸ್ಥಳ ಬಿಟ್ಟು ನೇತ್ರಾವತಿ ನದಿಗೆ ಹೋಗಿ ಕುಕ್ಕೆಗೆ ಹೋಗ್ತಾ ಇದ್ದೀವಿ. ನೇಚರ್ ನೋಡಿ ಏನು ಸಾಕತ್ತಾಗಿದೆ. ಬೆಳಗಿನ ಜಾವ ಸೂರ್ಯ ಕೂಡ ಬಂದಿಲ್ಲ. ಮಾನ್ಸೂನ್ ನೇಚರಲ್ಲಿ ಮಾತ್ರ ಸೂಪರ್ ಆಗಿರುತ್ತೆ. ಈ ನೇತ್ರಾವತಿ ನದಿ ಉಕ್ಕಿ ಹರಿಯುತ್ತಿದೆ, ಸಖತ್ತಾಗಿದೆ ಮಾತ್ರ. ಆ್ಯಕ್ಚುಲಿ ನಾನು ಮತ್ತು ನನ್ನ ಸ್ನೇಹಿತ ಅಭಿಷೇಕ್ ಎಂಬುವನು ಧರ್ಮಸ್ಥಳ ಹಾಗೂ ಕುಕ್ಕೆಗೆ ಮಾನ್ಸೂನ್ ಬೈಕ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಆದರೆ ಇಲ್ಲೊಂದು ಆಶ್ಚರ್ಯಚಕಿತವಾದ ಘಟನೆ ನಡೆದಿದೆ. ಏನೆಂದರೆ, ಕರ್ನಾಟಕದಲ್ಲಿ ಜುಲೈ 22 ಮತ್ತು 23ನೇ ತಾರೀಕು ರಾಜ್ಯದಂತ ಭಾರೀ ಮಳೆ ಸುರಿದಿದೆ. ಒಂದು ವಾರಕ್ಕೆ ಬರುವ ಮಳೆ ಬರೀ ಕೇವಲ 2 ದಿವಸಕ್ಕೆ ಮಳೆ ಸುರಿದಿದೆ. ನಾವು ಈ ಮಳೆಯಲ್ಲೇ ಧರ್ಮಸ್ಥಳ ಕುಕ್ಕೆಗೆ ಬಂದಿದ್ದೀವಿ. ಮಾತ್ರ ಹೆವಿ ಮಳೆ ಬಂದಿದೆ. ಇಲ್ಲಿ ಸಖತ್ ಮಜಾ ಮಾಡಿದ್ದೀವಿ. ನೀವು ಈ ವಿಡಿಯೋದಲ್ಲಿ ನೋಡಬಹುದು ಎಷ್ಟು ಮಳೆ ಬಂದಿದೆ ಅಂತ. ನೋಡಿದಿರಲ್ಲ, ತುಂಬ ಮಳೆ ಬಂದಿದೆ. ನಾವು ನಿನ್ನೆ ಬೆಳಗ್ಗೆ ಚಾರ್ಮಡಿ ಮಾರ್ಗವಾಗಿ ಬೆಂಗಳೂರಿನಿಂದ ಚಾರ್ಮಡಿ ಘಾಟ್ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಸುಮಾರು ಸಾಯಂಕಾಲ 4 ಗಂಟೆಗೆ ಬಂದಿದ್ದೀವಿ. ಪೂರ್ತಿ ಮಳೆಯಲ್ಲೇ ನೆಂದಿದ್ದೀವಿ. ಇಲ್ಲಿ ಬಂದು ಧರ್ಮಸ್ಥಳದಲ್ಲಿ ಸಾಕೇತ್ ಎಂಬ ರೂಮಲ್ಲಿ ನಮಗೆ ರೂಮ್ ಸಿಕ್ತು. ಆಮೇಲೆ ಧರ್ಮಸ್ಥಳ ಶ್ರೀ ಮಂಜುನಾಥ ದರ್ಶನ ಪಡೆದೀವಿ. ದರ್ಶನ ಪಡೆದ ನಂತರ ಇಲ್ಲೇ ಆಹಾರವನ್ನು ಸೇವಿಸಿ ಇಲ್ಲೇ ರಾತ್ರಿ ಉಳ್ಕೊಂಡ್ವಿ. ರಾತ್ರಿ ಪೂರ್ತಿ ಮಳೆ ಬರ್ತಿದೆ. ಈಗಲೂ ಸಖತ್ ಮಳೆ ಬರ್ತಿದೆ. ನೀವು ಈ ವಿಡಿಯೋಲಿ ನೋಡಬಹುದು.
ಜೋರು ಮಳೆ, ಥಂಡಿ ಕೊರಿತಾ ಉಂಟು, ಮೈ ಎಲ್ಲ ರಪ್ಪ 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 ಅಂತ ಯಾರೋ ಕಲ್ಲಲ್ಲಿ ಬೀಸ್ದಂಗೆ ಅಷ್ಟು ಜೋರು ಮಳೆ ಬೀಳ್ತಿದೆ. ಆ್ಯಕ್ಚುಲಿ ಇಲ್ಲಿ ಮರ ಇದ್ದ ಕಾರಣ ಸ್ವಲ್ಪ ಮಳೆ ತಡೀತಿದೆ, ಇಲ್ಲಾಂದರೆ ಹೆವಿ ಮಳೆ ಬೀಳ್ತಿದೆ. ನಮಗೆ ಓಡ್ಸೋಕ್ಕೂ ಆಗ್ತಿಲ್ಲ, ವೈಸರ್ ಮುಚ್ಚಿದ್ರೆ ಫುಲ್ ಫಾಗು, ವೈಸರ್ ತೆಗೆದ್ರೆ ಮಕ್ಕಕ್ಕೆಲ್ಲ ರಪ್ಪ 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 ಅಂತ ಮಳೆ ಬೀಳ್ತಿದೆ. ಆದ ಕಾರಣ ಒಂದು ಸಣ್ಣ ಟೀ ವಿರಾಮ ನಂತರ ನಮ್ಮ ಪಯಣ ಮುಂದುವರಿಸ್ತೀವಿ. ಈಗ ನೀವು ನೋಡಿದ್ದೀರಾ ಎಷ್ಟು ಮಳೆ ಬರುತ್ತಿದೆ ಅಂತ. ಈ ಮಳೆಯಲ್ಲೂ ನಾವು ಬೈಕ್ ಸವಾರಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಈಗ ಇಲ್ಲಿ ಟೀ ಕುಡಿದುಕೊಂಡು ನಮ್ಮ ಮೈಯನ್ನು ಬೆಚ್ಚಗೆ ಮಾಡಿಕೊಂಡು ನಮ್ಮ ಮುಂದಿನ ಪಯಣವನ್ನು ಸಾಗುತ್ತಿದ್ದೀವಿ. ನಾವು ನಮ್ಮ ಮುಂದಿನ ಪಯಣ ಸೌತಡ್ಕ ಗಣಪತಿ ದೇವಸ್ಥಾನದತ್ತ ಹೋಗುತ್ತಿದ್ದೀವಿ. ಆದರೂ ಇಲ್ಲಿ ತುಂಬ ಮಳೆ ಬರುತ್ತಿದೆ. ಇಲ್ಲಿ ಲೋಕಲ್ ಲೈಟ್ಸ್ಗೆ ಕೇಳಿದ ನಂತರ ರಾತ್ರಿ ಪೂರ್ತಿ ಜೋರಾಗಿ ಮಳೆ ಬಂದಂತೆ. ಆದರೂ ನಾವು ಮಳೆಯಲ್ಲೇ ನಿಂತ್ಕೊಂಡು ರೈಡ್ ಮಾಡೋಣ. ಬನ್ನಿ ಸ್ನೇಹಿತರೆ, ನಮ್ಮ ಮುಂದಿನ ಪಯಣಕ್ಕೆ ಹೋಗೋಣ. ಇದು ನೋಡಿ ಏನಾಗುತ್ತಿದೆ. ಏನ ಮಳೆನೇ ಇಲ್ಲ ನೋಡಿ. ಹಾಂ, ಇಲ್ಲಿ ಮಳೆನೇ ಇಲ್ಲ ಅಲ್ಲ. ಹಾಂ, ಅಲ್ಲಿ ಇನ್ನೂ ನೋಡಿ, ಅಲ್ಲಿದೆ ಮಳೆ, ಇಲ್ಲಿಲ್ಲ. ಈಗ ಬಂತು ಈಗ. ಇದು ಒದ್ದೆ ಆಗೋಯ್ತು ಮಗಲೇ. ಇದು ಒದ್ದೆ ಆಗೋಯ್ತು. ಜಿಪ್ ಇದೆ ಅಲ್ಲ. ಹಾಂ, ಜಿಪ್ ಇದೆ ಅಲ್ಲ, ಜಿಪ್. ಹ್ಞೂ,
ಲೆಫ್ಟ್ ಸೈಡಿಗೆ ಇದೆ. ಲೆಫ್ಟ್ ಸೈಡ್ ಇದೆ ಮುಂದೆ ಆ ಟೀ ಅಂಗಡಿ ಇದೆಯಲ್ಲ ಕಾರ್ನರಲ್ಲಿ ಕಟ್ಟಲ್ಲಿ ಇಲ್ಲೊಂದು ಟೀ ಅಂಗಡಿ ನೋಡಿ ಇದು ಪಂಪ್ ಇದೆಯಲ್ಲ ಹಾಂ 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 ಪಂಪಿಂದ ಆಪೋಸಿಟ್ ಆಗ್ತದೆ. ಎಷ್ಟು ದೂರ ಇಲ್ಲಿಂದ 2 ನಿಮಿಷನ? ದೂರ 1 ಕಿಲೋಮೀಟರ್ ಕೂಡ ಇಲ್ಲ. 1 ಕಿಲೋಮೀಟರ್. ಅಂದರೆ ಸೌತಾಡ್ಕ ಗಣಪತಿ ಸೌತಾಡ್ಕ ಟೆಂಪಲ್ ಈ ಕಡೆ ಅಂತೆ ಹೋಗೋಣ. ಹಿಂಗೆ ಹೋಗಿ ಲೆಫ್ಟ್ ಅಣ್ಣ ಈಗ ಹೋಗ್ಬಿಟ್ಟು ಲೆಫ್ಟ್ ಅಲ್ಲೇ ಪಂಪ್ ಇದೆ. ಐವಸಿ ಪಂಪ್ ಇದೆ. ಐವಸಿ ಪಂಪ ಹಾಂ ಐವಸಿ ಪಂಪು ಆಗ್ತದೆ ಸರಿ ಅಲ್ಲೇ ಫೋನ್ ಆಗ್ತದೆ. ಹೌದಾ ಆ್ಯಕ್ಚುಲಿ ಸೌತಾಡ್ಕ ಗಣಪತಿ ಟೆಂಪಲ್ಗೆ ಇಲ್ಲೇ ರೈಟ್ ತೊಗೋಬೇಕಿತ್ತು, ಬಟ್ ಆದರೆ ನಮಗೆ ಕನ್ಫ್ಯೂಸ್ ಆಗಿ ಮುಂದೆ ಹೋಗಿ ಇನ್ನು ಯೂ ಟರ್ನ್ ಮಾಡಿಕೊಂಡು ಅಲ್ಲಿ ಕೇಳಿಕೊಂಡು ವಾಪಸ್ ಬಂದ್ವಿ. ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟದಲ್ಲಿ ಎಷ್ಟು ಜೋರು ಮಳೆ ಸುರಿದಿದೆ ಎಂದು ನೀವೇ ಕಣ್ಣಾರೆ ನೋಡಬಹುದು. ಹಾಗಾದರೆ ಈಗ ಸೌತಾಡ್ಕ ಗಣಪತಿ ದೇವಸ್ಥಾನದ ದರ್ಶನ ಆಗಿದೆ. ನಮ್ಮ ಗಣಪತಿಗೆ ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ಅಂತ ಬೇಡಿಕೊಂಡು ನಮ್ಮ ಮುಂದಿನ ಪಯಣ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೊರಟಿದ್ದೀವಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗಾದರೆ ಮುಂದೆ ಸಿಗೋಣ ಮತ್ತೆ ಒಂದು ಎಪಿಸೋಡಲ್ಲಿ. ಸೌತಾಡ್ಕ ಗಣಪತಿ ಟೆಂಪಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೇಗೆ ದಾರಿ ಇದೆ, ಹೇಗೆ ಮಳೆ ಸುರಿದಿದೆ ಎಂದು ನೋಡೋಣ. ಮತ್ತೆ ಸಿಗೋಣ. ಟಾಟಾ ಬಾಯ್ ಬಾಯ್.